371J ಕಲ್ಯಾಣ ಕರ್ನಾಟಕಕ್ಕೆ ಬೆಂಗಳೂರಲ್ಲಿರುವಂಥ 25 ಕೈಗಾರಿಕೆಗಳು ಏನೇನಿದೆ ಸಂಸ್ಥೆಗಳನ್ನು ಶಿಫ್ಟ್ ಮಾಡಬೇಕು. ನಮ್ದೇನು ತಕರಾರಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ಇಲ್ಲಿ ಈ ಸೌದಕಟ್ಟಿ ಸುವರ್ಣ ಸೌದಕಟ್ಟಿ 10 ವರ್ಷದ ಮೇಲೆ ಆಯಿತು. ನೀವು ಯಾವುದಾನ ಒಂದು ಡಿಪಾರ್ಟ್ಮೆಂಟ್ನ ಶಿಫ್ಟ್ ಮಾಡಿದ್ದೀರಾ? ಇಲ್ಲಿನ ಜನ ಕೇಳ್ತಾ ಇದ್ದಾರೆ, ಖಾಲಿ ಹೊಡಿತಾ ಐತೆ ಯಜ್ಞಗಳೆಲ್ಲ ಕೋಡಾಡ್ತವೆ ಅಂತೇಳಿ. ನೀವು ಯಾವ ಮುಖ ಇಟ್ಕೊಂಡು ನಾವು ಕೇಳ್ತೀರಾ ಕೇಂದ್ರ ಸರ್ಕಾರಕ್ಕೆ? ನೀವು ಅನ್ಯಾಯ ಮಾಡಿದ್ದೀರ, ನೀವು ಅನ್ಯಾಯ ಮಾಡಿದಿರಲ್ಲ, ಮಾಡ್ಬೋದಾಯ್ತಲ್ಲ, ನಿಮ್ಮ ಕೈಯಲ್ಲೇ ಇದೆಯಲ್ಲ. ಬೇಕಾದಷ್ಟು ಇಲಾಖೆಗಳನ್ನ ಇಲ್ಲಿಗೆ ತರ್ಬೋದಾಯ್ತಲ್ಲ ಉತ್ತರ ಕರ್ನಾಟಕಕ್ಕೆ. ಒಂದು ನೀರಾವರಿ ಇಲಾಖೆ ತರಕ್ಕಾಗಿಲ್ಲ ಇವರು. ಒಂದು ಬ್ಯಾಕ್ವರ್ಡ್ ನಂಜುಂಡಪ್ಪ ವರದಿಯಲ್ಲಿ ಅತಿ ಹೆಚ್ಚು ಬ್ಯಾಕ್ವರ್ಡ್ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ. ಎಷ್ಟು ತಗೊಂಡೋಗಿದ್ದೀರಾ ನೀವು ಇಲಾಖೆಗಳನ್ನ? ಆಯ್ತು, ಬೆಂಗಳೂರು ತೆಗೀರಿ, ಇರೋದೆಲ್ಲ ತೆಗೆದ್ರು ನಮ್ದೇನು ಸಮಸ್ಯೆ ಇಲ್ಲ. ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ. ಪೊಲ್ಯೂಷನ್ ಇವಾಗ 150 ಹೋಗಿದೆ. ಮೊನ್ನೆ ಬೆಂಗಳೂರು 12 ಕಿಲೋಮೀಟರ್ ದೂರದಲ್ಲೂ 100 ಇದೆ, 50 ಒಳಗಡೆ ಇರಬೇಕು ಡೆಸಿಮಲ್ ಹೋಗಿದೆ. ನಾನೇನು ಮಾತಾಡಲ್ಲ. ನೀವು ಪಾಟೀಲ್ರೆ, ನಾನು ಕೇಳೋದು, ನೀವು ಬೇರೆಯವ್ರಿಗೆ ಹೇಳಕ್ ಮುಂಚೆ ನೀವೇನ್ ಮಾಡಿದ್ದೀರಾ? ಅದೇನೋ ಹೇಳ್ತಾರಲ್ಲ, ಮನೆ ಮುಂದೆ ಬೃಂದಾವನ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಆಯ್ತು. ನೀವು ಮೊದಲು ಮಾಡಿ ತೋರಿಸ್ರಿ. ನಿಮ್ಮಲ್ಲಿರೋ ಇಲಾಖೆಗಳೆಲ್ಲ ಶಿಫ್ಟ್ ಮಾಡಿ. ಈ ಸುವರ್ಣ ಸೌಧ ಖಾಲಿ ಹೊಡಿತಾ ಇದೆ, ಶಿಫ್ಟ್ ಮಾಡಿ ತೋರಿಸಿ. ಆಮೇಲೆ ಕೇಂದ್ರ ಸರ್ಕಾರ ಕೇಳಿ. ಅದನ್ನು ಬಿಟ್ಬಿಟ್ಟು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇರೋರು ನೀವು ತಾರತಮ್ಯ. ನನ್ನ ಅನ್ಸುತ್ತೆ ಮುಖ್ಯಮಂತ್ರಿಗಳು ನಾಳೆ ಉತ್ತರ ಕೊಡಬೇಕು. ಅದೊಂದು ಪೀಠಿಕೆ ಹಾಕೊಂಡವ್ರು ಅಷ್ಟೇ. ಇಷ್ಟು ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಹಾಕಿ ಪೀಠಿಕೆ ಅಂತ ಅನ್ಸ್ತೈತೆ ನನಗೆ. ಮಹದಾಯಿ ನ್ಯಾಯಾಧಿಕರಣ